ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದರೆ ಇದನ್ನು ನೋಡಿಕೊಂಡು ನಮ್ಮ ಆಯುಧಗಳು ಇವತ್ತು ಫಾರ್ ಎಕ್ಸಾಂಪಲ್ ಒಬ್ಬರು ಬಟ್ಟೆ ಹೊಲಿಯೋರು ಇರ್ತಾರೆ ಅಂತಂದರೆ ಅವ್ರಿಗೆ ಆಯುಧವೇ ಆ ಒಂದು ಯಂತ್ರ ಮಿಷಿನ್. ಅದರಲ್ಲಿ ಸೂಜಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕತ್ರಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಆಯುಧ ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ಮನೇಲಿ ಲೈನ್ ಎಲ್ಲ ಇಟ್ಬಿಡೋರು. ಒಂದು ಸುತ್ತಿಗೆ, ಒಂದು ಕಟಿಂಗ್ ಪ್ಲೇಯರು, ಒಂದು ಚಾಕು, ಒಂದು ಕತ್ರಿ, ನನಗಿನ್ನೂ ಈಗಲೂ ಗುರ್ತಿದೆ. ಆಮೇಲೆ ಅಲ್ಲಿ ಆಚೆ ಕಡೆ ಸೆನಕೆ ಮತ್ತು ಇದೆಲ್ಲ ಪಾತಿ ಮಾಡೋಕ್ಕೆಲ್ಲ ಬರುತ್ತಲ್ಲ ಅದು, ಆಮೇಲೆ ಒಂದು ಬಾಣಲಿ ಎಲ್ಲ ಲೈನ್ಗೆ ಇಟ್ಬಿಡೋರು. ಲೈನ್ಗೆ ಇಟ್ಟು ಎಲ್ಲ ಕುಂಕುಮ ಹಾಕೋರು. ನಾನು ಏನು ಈ ಥರ ಹಿಂಗಿಟ್ಟವ್ರೆ. ನಾನು ಹೋಗಿ ಆ ಟೈಮಲ್ಲಿ ಚಿಕ್ಕ ಹುಡುಗ ನಮ್ಗೆ ಗೊತ್ತಿರಲಿಲ್ಲ ಇದೇನು ಕತ್ರಿನೆಲ್ಲ ಪೂಜೆ ಮಾಡ್ತಾರಾ ಅಂತ. ಅಂದರೆ ನಮಗೆ ಯಾವ ವಸ್ತು ನಮ್ಮ ಜೀವನಕ್ಕೆ ಸುಲಭವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ಆಯುಧಗಳು. ಈಗ ಒಂದು ಬಟ್ಟೆ ಏನೋ ಬೇಕು, ಅದೇನೋ ಮಡಚಿ ಏನೋ ಮಾಡಬೇಕದು, ಕತ್ತರಿಸ್ಬೇಕು. ನಾವು ಕತ್ರಿ ಇಲ್ಲ ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಎಲ್ಲರಿಗೂ ಅವ್ರಿಗೆ ಸಿಗದೇ ಇರೋರು ಗೊತ್ತಾಗುತ್ತೆ. ಆ ಸಮಯದಲ್ಲಿ ಏನೋ ಒಂದು ಎಕ್ಸ್ಟ್ರಾ, ಎಸ್ಪೆಷಲಿ ಮಹಿಳೆಯರಿಗೆ ಹೇಳಬೇಕು, ಅದೇನೋ ಫಾಲ್ಸ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಬಂದುಬಿಟ್ಟಿರ್ತು ಇಷ್ಟು ಉದ್ದ, ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು, ಕತ್ರಿ ಸಿಗ್ತಾಯಿಲ್ಲ, ಅಯ್ಯೋ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹುಡುಕಿ, ಇದನ್ನೇ ಆಯುಧ. ಸೊ ಆ ಆಯುಧ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಜೀವನಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಾರಾಂಶ ಕೊಡುತ್ತೆ. ಜೀವನದಲ್ಲಿ ಆಯುಧ ಎಷ್ಟು ಇಂಪಾರ್ಟೆಂಟ್ ಅಂತ. ಇದನ್ನು ನಾನು ಸ್ವಲ್ಪ ಸೈನ್ಸಿಗೆ ತೊಗೊಂಡೋದ್ರೆ ಐನ್ಸ್ಟೀನ್ ಹೇಳಿರ್ತಕ್ಕಂಥದ್ದು. ಕಾಲರ್ ಇದ್ದಾರೆ, ಮಾತಾಡೋಣ. ಓಕೆ, ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ಕೊಪ್ಪಳ ಜಿಲ್ಲಾ ಕಾರಟಗಿ ತಾಲೂಕು ಬೇವಿನಾಡು. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಸರ್, ನಮ್ಮ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ. ಹಾ, ಶಿವಪುತ್ರಯ್ಯ ಸ್ವಾಮಿ ಹಿರೇಮಠ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅದು ನೆನಪಿಲ್ಲ ಸರ್, 1674 ಇರ್ಬೋದ್ರಿ. ಓಕೆ, ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ಹೇಳ್ರಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 28. 28. ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಾವು ಎಲ್ಲರ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾಹಿತಿ ಕೇಳಬೇಕಾಗಿತ್ತು. ಸರಿ, ಓಕೆ. ಸೂರ್ಯದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2031ವರೆಗೂ ಸೂರ್ಯ ಇದೆ. ಆರೋಗ್ಯದ ವಿಚಾರ ಜನರಲ್ ಆಗಿ ಹೇಗಿದೆ ಅಂತ ನೋಡೋಕ್ಕೆ 6ನೇ ಕಸ್ಪನ್ನು ನೋಡ್ತೀವಿ. 4-2 ಅದನ್ನು ಹೆಲ್ತ್ಗೆ ಹಾಕ್ಕೊಂಡಾಗ ಅದು ಕಲರ್ ಚೇಂಜ್ ಆಗುತ್ತೆ. 4-4-2 ಕಾಂಬಿನೇಷನ್ ಬಂದಿರೋದ್ರಿಂದ ಉಪವಾಸವನ್ನು ಮಾಡಿ. 2ನೇ ಮನೆ ಬಂದಾಗ ನಾವು ಉಪವಾಸವನ್ನು ಮಾಡಿ ಅಂತ ಹೇಳ್ತೀವಿ. ಹೆಚ್ಚಿನ ನೀರು ಕುಡೀರಿ, ಹಾಗೆ ಅದರ ಜೊತೆಗೆ ತುಪ್ಪ ಸೇವನೆ ಮಾಡಿ. ಏನು ಸಮಸ್ಯೆ ಆಗಿದೆ ಹೇಳಿ. ಸರ್, ನಾವು ವೀಕ್ ಆಗಿ ಒಣಗಕ್ ನಮ್ಮ ಯಜಮಾನ್ರು ಅಪ್ಪರು ಅಮ್ಮರು ತೀರ್ಕೊಂಡಿದ್ದಾರೆ ಸರ್. ಈ ಒಂದು 4 ವರ್ಷ ಆಗಿದೆ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ನಾಗ ನಾವು ಸ್ವಲ್ಪ ಏಜ್ ಇದ್ವಿ. ಸ್ವಲ್ಪ ಈಗ ಮನುಷ್ಯ ವೀಕ್ನೆಸ್ ಆಗಿ ಕೈ ಕಾಲು ಹರಿತವ್ ಸರ್. ಸ್ವಲ್ಪ ಊಟ ಹಸು ಆಗ್ತಾ ಇಲ್ಲ ನನಗೆ. ಅದು ಉಪವಾಸದ ಕಾಂಬಿನೇಷನ್ 4 ಅಂತ ತೋರಿಸ್ತು ಶುಕ್ರನಲ್ಲಿ. ಪರವಾಗಿಲ್ಲ, ಉಪವಾಸ ಅಥವಾ ಊಟ ಸೇರ್ತಾ ಇಲ್ಲ ಅಂದರೆ ಏನಾಗೋದಿಲ್ಲ. ಋಷಿಮುನಿಗಳು ಬರೀ ಗಾಳಿ ಸೇವನೆ ಮಾಡಿ 100 ವರ್ಷ ಇದ್ರಂತೆ. ತುಪ್ಪ ಸೇವನೆ ಮಾಡಿ. ನಾನು ಒಂದು ಕಾಂಬಿನೇಷನ್ ಹೇಳ್ತೀನಿ, ಯಾಕಂದರೆ ಗುರುವಿನ ಕಾಂಬಿನೇಷನ್ 2 ಬಂದಾಗ ಗುರು ತುಪ್ಪಕ್ಕೆ ಕಾರಕ. 2 ಅಂದರೆ ಅದಕ್ಕೆ ಒಂದು ಆ್ಯಂಟಿಟೋಡ್ ಅಂತ ಕರಿತೀವಿ. ಬೆಳಗ್ಗೆ ಊಟ ಮಾಡಿದ್ಮೇಲೆ ಮತ್ತೆ ನೈಟ್ ಸರ್, ನೀರಲ್ಲಿ ಒಂದು ದೇಸಿ ತುಪ್ಪ ಬರುತ್ತೆ, ಒಂದು ಸ್ಪೂನ್ ಹಾಕ್ಕೊಳ್ಳಿ, ಕುಡೀರಿ. ಡೈಜೆಷನ್ನು ಮತ್ತು ಅದು ಇದಾಗುತ್ತೆ, ಏನಂತಾರೆ, ಒಂದು ಒಳಗಡೆ ಆ್ಯಕ್ಟಿವೇಟ್ ಆಗುತ್ತೆ, ಹಸು ಜಾಸ್ತಿ ಆಗುತ್ತೆ. ಏನು ಬಂದಿದೆಯೋ ಪ್ರಶ್ನಾಶಾಸ್ತ್ರ ಅದನ್ನು ಹೇಳ್ತೀವಿ, ಕೇಳಿ. ಓಕೆ. ಹಾಗೆ ಮೊಸರನ್ನು ದಾನ ಮಾಡಿ ಒಂದು ಮಂತ್ರವನ್ನು ಹೊಟ್ಟೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಒಂದು ಮಂತ್ರ ಕೊಡ್ತೀನಿ, ಅದನ್ನು ಹೇಳಿ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಏನಾದ್ರು ನೆಗೆಟಿವಿಟಿ ಎಲ್ಲ ಹೊಟ್ಟೋಗುತ್ತೆ. ಪ್ರತಿ ದಿವಸ ಒಂದು 27 ಸತಿ ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ ಹೇಳಿ. ಖಂಡಿತ ಒಳ್ಳೆಯದಾಗಲಿ. ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಗುರುಜಿ, ವೈಜ್ಞಾನಿಕ ಕಾರಣ ಬಗ್ಗೆ ಹೇಳಿದ್ರಿ, ಅದನ್ನು ಮುಂದುವರಿಸೋಣ.